ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಿತ್ತಾಟದ ಪಾರ್ಟ್ 2 ನಡೀತಾ ಇದೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಇನ್ನೂ ಅತಂತ್ರವಾಗಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಮೊನ್ನೆ ಆಲ್ ಆಫ್ ಸಡನ್ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಎಲ್ಲವೂ ಅಂದ್ಕೊಂಡಂತೆ ಆಗಬೇಕಾಗಿತ್ತು, ಆದ್ರೆ ಅದು ದಿಢೀರ್ ಅಂತ ಪೋಸ್ಟ್ಪೋನ್ ಆಯಿತು. ಅದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ರು, ಆದರೆ ಹೈಕಮಾಂಡ್ ನಿಂದಲೇ ಒಂದು ನಿರ್ಧಾರವನ್ನ ಮಾಡಿಸಿ ಇಲ್ಲಿ ಅನೌನ್ಸ್ ಮಾಡುವಂತ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಇಲ್ಲಿ ರಾಜಕೀಯ ಕುತಂತ್ರನೂ ನಡೀತಾ ಇದೆ ಅಂತ ಹೇಳಿ ರಾಜಣ್ಣ ಬಣದವರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಈ ಎರಡೂ ಪ್ರಮುಖ ಸಂಸ್ಥೆಗಳ ಮೇಲೆ ಹಿಡಿತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬಣ ಪ್ರಬಲವಾಗಿ ಪೈಪೋಟಿಯನ್ನ ನಡೆಸ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಎರಡೂ ಸಂಸ್ಥೆಗಳಲ್ಲಿ ತಮ್ಮವರನ್ನ, ತಮ್ಮ ಆಪ್ತರನ್ನ ಕೂರಿಸಿದ್ರೆ ಒಂದು ಹಿಡಿತ ಸಾಧಿಸಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕೆ ತನಗೆ ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ವಿಶ್ಲೇಷಣೆಗಳು ನಡೀತಾ ಇದ್ರೆ, ಇನ್ನೊಂದ್ ಕಡೆ ಇದಕ್ಕೆ ಚೆಕ್ಮೇಟ್ ಇಡುವಂತ ನಿಟ್ಟಲ್ಲಿ ಸಿಎಂ ಬಣ ಕೂಡ ನಾನಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಆಪ್ತರ ಪರವಾಗಿ ಸಿಎಂ ಮತ್ತೆ ಡಿಸಿಎಂ ಅವ್ರವ್ರ ಪರವಾಗಿ ಬ್ಯಾಟ್ಗಳನ್ನ ಬೀಸ್ತಾ ಇದ್ದಾರೆ. ರಾಘವೇಂದ್ರ ಹಿಟ್ನಾಳ್ ವರ್ಸಸ್ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ತರ ಆಗಿದೆ ಈಗ. ಕೆಎಂಎಫ್ ಅಧ್ಯಕ್ಷ ಗಾದಿಗೋಸ್ಕರ ಹಿಟ್ನಾಳ್ ಪರ ರಾಜಣ್ಣ, ಸತೀಶ್ ಅಖಾಡಕ್ಕಿಳಿದಿದ್ದಾರೆ. ನಿರ್ದೇಶಕರ ಬೆಂಬಲ ಪಡೆಯೋದಕ್ಕೆ ರಣತಂತ್ರಗಾರಿಕೆ ನಡೀತಾ ಇದೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಕೂಡ ಭಾರೀ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಅದು ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಎರಡು ಪ್ರಮುಖ ಸಂಸ್ಥೆಗಳಲ್ಲಿ ತಮ್ಮವರೇ ಕುತ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಶತಾಯಗತಾಯ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಮೊನ್ನೆ ಜಸ್ಟ್ ಒಂದು ಟೆಕ್ನಿಕಲ್ ರೀಸನ್ ಕೊಟ್ಟರೂ ಕೂಡ ಈಗ ಅದ್ರ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರಗಳು ಇದೆ ಅನ್ನುವಂಥ ವಿಶ್ಲೇಷಣೆಗಳು ನಡೀತಾ ಇದೆ. ಪಟೇಲ್, ಈಗ ರಾಜಕೀಯ ನೆಟ್ವರ್ಕ್ ಅಲ್ಲಿ ಈ ಅಪೆಕ್ಸ್ ನಿರ್ದೇಶಕರ ಪಟ್ಟ ಅಥವಾ ಅಧ್ಯಕ್ಷ ಪಟ್ಟ, ಇನ್ನೊಂದು ಕಡೆ ಕೆಎಂಎಫ್ ಅಧ್ಯಕ್ಷ ಪಟ್ಟ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನ ಜೊತೆಗೆ ಸಿಎಂ ಬಣದಿಂದ ಅದಕ್ಕೆ ಆಪೋಸ್ ಮಾಡೋ ಅಥವಾ ತಂತ್ರಗಾರಿಕೆ ಯಾವ ಥರ ನಡೀತಾ ಇದೆ? ನಿಮಗೆ ಅಪೆಕ್ಸ್ ಬ್ಯಾಂಕ್ ಮತ್ತು ಕೆಎಂಎಫ್ ಇವೆರಡು ಕೂಡ ಪೊಲಿಟಿಕಲ್ ಗ್ರೌಂಡ್ ಅಂತಲೇ ಹೇಳ್ತಾರೆ. ನಿಮಗೆ ಅಪೆಕ್ಸ್ ಬ್ಯಾಂಕ್ ಕಾರಣಕ್ಕಾಗಿ ಒಂದು ಜನರಲ್ ಕ್ಷೇತ್ರದಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿ ನಿರಂತರವಾಗಿ ಗೆದ್ದು ಬರ್ತಾರೆ ಅಂದರೆ KN ರಾಜಣ್ಣ ಅವರು ಮಧುಗಿರಿಯಿಂದ ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ ಅದು ಅಪೆಕ್ಸ್ ಬ್ಯಾಂಕ್ನ ಕಾರಣಕ್ಕೆ, ಮತ್ತು ಅಲ್ಲಿರ್ತಕ್ಕಂಥ ರೈತರ ಕನೆಕ್ಟಿವಿಟಿ, ಸಾಲ ಕೊಡುವಂಥದ್ದು ಮತ್ತೊಂದು ಬೇರೆ ಬೇರೆ ಕಾರಣಕ್ಕೆ ಎಲ್ಲರೂ ಕೂಡ ಅವರು ಕಾಂಟ್ಯಾಕ್ಟ್ ಆಗ್ತಾರೆ. ಆ ಕಾಂಟ್ಯಾಕ್ಟ್ ಅದು ಅವರಿಗೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಕಾಣ್ತಾರೆ. ಇನ್ನು KMF ಸುಮಾರು 1.5 ದಶಕಗಳ ಕಾಲ ದೇವೇಗೌಡರ ಕುಟುಂಬದ ಕಂಟ್ರೋಲು ಇದ್ರಂಥದ್ದು. ಹಳೆ ಮೈಸೂರು ಭಾಗದಲ್ಲಿ HD ರೇವಣ್ಣ ಮತ್ತು ದೇವೇಗೌಡರ ಕುಟುಂಬ ಭಾಳಷ್ಟು ಲಾಭವನ್ನು ಮಾಡ್ತು, ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟರು. ಅದು ಹೊಳೆನರಸೀಪುರದಿಂದ ಹಿಡಿದು ಅದು ದೇವೇಗೌಡರ ಕುಟುಂಬದವರಿಂದ ಹಿಡಿದು ಎಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಟ್ಟರು. ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ, ಅಪೆಕ್ಸ್ ಬ್ಯಾಂಕ್ ಅನ್ನೋದು ಈಗ ಅದೊಂದು ದೊಡ್ಡ ಹಗರಣದ ಕಂತೆ ಆಗಿರ್ತಕ್ಕಂಥ. ಅಪೆಕ್ಸ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರಲ್ಲ, ಅದನ್ನು ತನಿಖೆ ಮಾಡಿದರೆ ಬಹುಶಃ CBI ಅಂತ ದೊಡ್ಡ ಮಟ್ಟ ತನಿಖೆ ಮಾಡಿದರೆ ಅಪೆಕ್ಸ್ ಬ್ಯಾಂಕನ್ನು ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಅಧ್ಯಕ್ಷಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ದೇಶದ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಕೂಪ ಅದು. ನಿಮಗೆ ಭಾಳಷ್ಟು ಜನರಿಗೆ, ಕೆಲವರಿಗೆ ಈಗ ಹಾಲಿ ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವ್ರ ಮೇಲೆ ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ನಿಮಗೆ ಖಾತೆಗಳಿಲ್ಲದವರು ಅಂಥವರು ಕೂಡ ಕೋಟಿಗಟ್ಟಲೆ ಲೋನನ್ನು ಕೊಟ್ಟಿದ್ದಾರೆ. ಈ ಹಿಂದೆ KN ರಾಜಣ್ಣ ಅಂತವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರಿಗೆ ತುಮಕೂರು ಬ್ಯಾಂಕಿಂದ, ಅವ್ರದಲ್ಲಿ ಬೆಳಗಾವಿ, ತುಮಕೂರು ಬ್ಯಾಂಕಿಂದ 100 ಕೋಟಿ ಲೋನನ್ನು ಕೊಟ್ಟಿದ್ದಾರೆ. ಹಲವಾರು ಜನರಿಗೆ ದಾಖಲೆ ಇಲ್ಲದಲೇ ಸಾವಿರಾರು ಕೋಟಿ ಲೋನನ್ನು ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಅದೊಂದು ದೊಡ್ಡ ಹಗರಣ ಮತ್ತು ಅದೊಂಥರ ಹುಲ್ಲುಗಾವಲು, ಒಳ್ಳೆ ಕಾಸು ಇರ್ತಕ್ಕಂಥ ಒಂದು ಪ್ಲೇಸು. ನಿಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಲೋನ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ಅದಕ್ಕೊಂದಷ್ಟು ಕಮಿಷನಲ್ಲಿ ತಗೊತಾರೆ. ಹಾಗಾಗಿ ಮತ್ತು ಅಪೆಕ್ಸ್ ಬ್ಯಾಂಕ್ ಹಿಡಿತಿದೆ, ಅದು ಕೂಡ ಒಂದು ಸೆಕೆಂಡ್ ಅದು ರೈತರು ಎಲ್ಲರೂ ಬರೋದ್ರಿಂದ ಅದೊಂದು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಅನ್ನೋದು ಲೆಕ್ಕಾಚಾರ. ಮತ್ತೊಂದು ಕಡೆ ಅದೊಂದು ಹುಲ್ಲುಗಾವಲು, ದುಡ್ಡು ಮಾಡಲಿಕ್ಕೆ ಒಂದು ಅತಿ ದೊಡ್ಡ ಇರ್ತಕ್ಕಂಥ ಒಂದು ವೇದಿಕೆ, ಒಂದು ಹುದ್ದೆ, ಒಂದು ಪ್ಲೇಸು. ಹಾಗಾಗಿ ಅಪೆಕ್ಸ್ ಬ್ಯಾಂಕ್ ಅಂತ ವಿಚಾರಕ್ಕೆ ಎಲ್ಲರೂ ಕೂಡ ಕಣ್ಣಾಗ್ತಾರೆ. ಸದ್ಯ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕ್ ಅಂದರೆ ಒಂದು ಕಡೆ ಎಸ್ ರವಿ ಯಾರು DK ಶಿವಕುಮಾರ್ ಅವರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ ಸಹೋದರ ಸಂಬಂಧಿ ಆಗಿರ್ತಕ್ಕಂಥವ್ರು. ಮತ್ತು KN ರಾಜಣ್ಣ, ನಿಮಗೆ ಗೊತ್ತಿರಲಿ ಬೆಳ್ಳಿ ಪ್ರಕಾಶ್ ಅವರು BJP ಶಾಸಕರಾಗಿದ್ದರು. ಆದರೆ ಬೆಳ್ಳಿ ಪ್ರಕಾಶ್ ಅವರು ಇಳಿಸ್ಲಿಕ್ಕೆ KN ರಾಜಣ್ಣ ಬಿಡಲಿಲ್ಲ. ಅದೇ ಕಾರಣಕ್ಕಾಗಿ ಅಲ್ಲಿ ಬೆಳ್ಳಿ ಪ್ರಕಾಶು ಕಾಂಗ್ರೆಸ್ನ ಶಾಸಕ, ಕಡೂರಿನ ಕಾಂಗ್ರೆಸ್ ಶಾಸಕ ಆನಂದ್ರವರಿಗೆ ದಿನನಿತ್ಯ ಕಿರುಕುಳನ್ನು ಕೊಡ್ತಾರೆ ಕಾಂಪಿಟೇಟ್ರು. ಆನಂದ್ರವರು ಮುಖ್ಯಮಂತ್ರಿಗಳ ಕಂಪ್ಲೇಂಟ್ ಮಾಡಿದರು. ಆದರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಬೆಳ್ಳಿ ಪ್ರಕಾಶ್ ಭಾರತೀಯ ಜನತಾ ಪಕ್ಷದ ವ್ಯಕ್ತಿ, ಆದರೆ ರಾಜಣ್ಣ ಮಾತೆತ್ತಿದ್ರೆ ನಾನು ಸೈದ್ಧಾಂತಿಕ ನಿಲುವು ಕಾಂಗ್ರೆಸ್ ಮ್ಯಾನ್ ಅಂತೆಲ್ಲ ಹೇಳ್ತಾರೆ. ಅದೇ ರಾಜಣ್ಣ ಬೆಳ್ಳಿ ಪ್ರಕಾಶ್ ಅಂತವರಿಗೆ ಬೆಂಬಲವನ್ನು ಕೊಟ್ಕೊಂಡು ಅವರು ಇಲ್ಲಿವರೆಗೂ ಇರ್ತಾರೆ. ಮೊನ್ನೆ ಕೂಡ ನಿಮಗೆ ಬೆಳ್ಳಿ ಪ್ರಕಾಶ್ ನಾಮಪತ್ರವನ್ನು ಹಾಕಿದ್ರು, ಇನ್ನೊಂದು ಕಡೆ ಶರಣಗೌಡ ಬಯ್ಯಾಪುರ ಹಾಕಿದ್ರು.
ಅಲ್ಲೂ ಕೂಡ ಬೆಳ್ಳಿ ಪ್ರಕಾಶ್ ಅವ್ರನ್ನ ಎಲ್ಲೊಂದು ಕಡೆ ಕೊನೆಗಳಿಗೆ ವಾಪಸ್ ತೆಗೆಸಿ ಇವ್ರು ನಾಮಿನೇಷನ್ ಮಾಡಿ ಅವಿರೋಧ ಆಯ್ಕೆ ಆಗಬೇಕು ಅಂತ ಸ್ಟ್ರಾಟಜಿಯನ್ನು ಮಾಡಿದ್ರು. ಅಥವಾ ಎಲ್ಲೊಂದು ಕಡೆ ನಾನಾಗಲಿಲ್ಲ ಅಂದ್ರೆ ಸರಿ ಡಿ ಕೆ ಶಿವಕುಮಾರ್ ಆಗಬಾರ್ದು, ಕಡೆಯವರು ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಳ್ಳಿ ಪ್ರಕಾಶ್ ಪರವಾಗಿ ನಿಲ್ಲಕ್ಕೆ ಬೆಳ್ಳಿ ಪ್ರಕಾಶ್ ಅವ್ರನ್ನ ಕೂಡ ಅರ್ಜಿ ಹಾಕಿದ್ರು ಅಂತ ಹೇಳ್ತಿರ್ತಕ್ಕಂಥ. ಆದರೆ ಶತಾಯಗತಾಯ ರಾಜಣ್ಣಗೆ ಬಿಡಬಾರ್ದು, ಎಸ್ ರವಿ ಆಗಬೇಕಂತೇಳಿ ಅವರು ಒಂದು ಟೀಮ್ ಮಾಡಿರ್ತಕ್ಕಂಥದ್ದು. ಶಿವಾನಂದ್ ಪಾಟೀಲು, ಹೆಬ್ಬಾರು ಇವರೆಲ್ಲ ಸೇರ್ಕೊಂಡು ಒಂದು ಟೀಮನ್ನು ಮಾಡ್ತಿರ್ತಕ್ಕಂಥ. ಇದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಎಂಟ್ರಿ ಆಗಿರ್ತಕ್ಕಂಥ, ತಮ್ಮ ಸಂಬಂಧಿಯನ್ನು ಮಾಡಬೇಕಂತೇಳಿ ಎಂಟ್ರಿ ಆಗಿರ್ತಕ್ಕಂಥ. ಅಲ್ಲಿ ಎಲ್ಲೊಂದು ಕಡೆ ರಾಜಣ್ಣ ಆಗ್ಬೋದು ಅಥವಾ ಬೆಳ್ಳಿ ಪ್ರಕಾಶ್ ಆಗ್ಬೋದು ಅಂತ ಕಾರಣಕ್ಕೆ ಇದೇ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಡ ಏರಿ ಚುನಾವಣೆಯನ್ನು ಮುಂದೂಡಿಸಿದ್ದಾರೆ. ಬೈಲಾ ಪ್ರಕಾರ ಸುಮಾರು ಎರಡು ವಾರದಿಂದ 3 ವಾರದೊಳಗಡೆ ಮತ್ತೆ ಮುಂದೂಡಿದೆ ಚುನಾವಣೆಯನ್ನು ಮಾಡಬೇಕು. ನಿಮಗೆ ಗೊತ್ತಿರಲಿ, ಸುರ್ಜೇವಾಲ್ ಕರ್ನಾಟಕಕ್ಕೆ ಬರಲ್ಲ, ಆದರೆ ಇಂಥ ರಾಜಕಾರಣದಲ್ಲಿ ಅವರು ಎಂಟ್ರಿ ಆಗ್ತಾರೆ, ಯಾರ್ದೋ ವ್ಯಕ್ತಿಯ ಪರವಾಗಿ ಯಾರ್ದೋ ಪರವಾಗಿ ನಿಲ್ತಾರೆ. ಇದೇ ಸುರ್ಜೇವಾಲ್ರಿಂದ ಸುಮಾರು 2.5 ವರ್ಷ ಆಯಿತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಿಗಮ ಮಂಡಳಿ ಒಂದು ಸದಸ್ಯ ಸ್ಥಾನಗಳು ಕೂಡ ಸಿಕ್ಕಿಲ್ಲ. ಮತ್ತು ಸುರ್ಜೇವಾಲ್ರ ಮೇಲೆ ಇಲ್ಲಿ ಎಲ್ಲೊಂದು ಕಡೆ ಸುರ್ಜೇವಾಲ್ ಕೂಡ ಕರ್ನಾಟಕ ಕಾಂಗ್ರೆಸ್ ಅನ್ನೋದು ATM ಆಗಿದೆ ಅಂತ ಹೇಳಿ ಸರ್ಕಾರದ ಆರೋಪ ಇರ್ತಕ್ಕಂಥದ್ದು. ಇನ್ನು KMF ಹೇಳಿದೆ, KMF ವೆರಿ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ನಿಮಗೆ ಡಿ ಕೆ ಶಿವರೇಶ್ ಅವರು ಸೋತು ಆದಮೇಲೆ ಎಲ್ಲಾದರೂ ಒಂದು ಅಧಿಕಾರಯುತ ಹುದ್ದೆಯನ್ನು ತನ್ನ ತಮ್ಮನಿಗೆ ಕೊಡಿಸ್ಬೇಕನ್ನೋ ಕಾರಣಕ್ಕೆ ಅವ್ರನ್ನ ಬಮೂಲ್ನ ನಿರ್ದೇಶಕರು ಮಾಡ್ತಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಅತ್ಯಾಪ್ತ ಆಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ರಾಯಚೂರು, ವಿಜಯನಗರ ಮತ್ತು ಕೊಪ್ಪಳ, ಬಳ್ಳಾರಿ ಈ 5 ಜಿಲ್ಲೆಗಳು ಸೇರಿ ಅವರು ಕೂಡ ನಿರ್ದೇಶಕರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾಲೂರು ನಂಜೇಗೌಡರು ಈ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ರು, ನಿಮ್ಮನ್ನ KMF ಅಧ್ಯಕ್ಷರು ಮಾಡ್ತೀರ ಅಂತೇಳಿ. 16 ಒಕ್ಕೂಟಗಳು ಬರ್ತವೆ. 16 ಒಕ್ಕೂಟಗಳಲ್ಲಿ ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಕೂಡ ತನ್ನದೇ ಆದ ಹಿಡಿತವನ್ನು ಹೊಂದಿಲ್ಲ. ಅವ್ರ ಕಂಟ್ರೋಲಿ 4 ಓಟ್ಗಳು ಇರ್ತಕ್ಕಂಥದ್ದು. ಇನ್ನು HD ರೇವಣ್ಣ, ಅಲ್ಲೂ ಕೂಡ KN ರಾಜೇಂದ್ರ ಅವ್ರದ್ದು ಕಂಟ್ರೋಲ್ ಇದೆ. ಯಾಕಂತ ಹೇಳಿದ್ರೆ ಅವ್ರು ಅಪೆಕ್ಸ್ ಬ್ಯಾಂಕ್ ಥ್ರೂ ತುಮಕೂರವರು ಆಗಿರ್ತಕ್ಕಂಥವ್ರು ಕೂಡ ಅವರೇ ಆಗಿರ್ತಕ್ಕಂಥ. ಆ ಮುಖಾಂತರ ಸುಮಾರು ವರ್ಷಕ್ಕೆ 42,000 ಕೋಟಿ ವಹಿವಾಟು ಮಾಡ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ KMF. ಯಾವ ಸರ್ಕಾರಿ ಸಂಸ್ಥೆಗಳು ಕೂಡ ಇಲ್ಲ. ಅಮೂಲ್ ಬಿಟ್ಟರೆ ಅಮೂಲ್ ವರ್ಷಕ್ಕೆ ಸುಮಾರು 92,000 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಅದು ಬಿಟ್ಟರೆ KMF ಇರ್ತಕ್ಕಂಥದ್ದು. ಹಾಗಾಗಿ KMF ಅನ್ನೋದು ಕೂಡ ಅದು ಕೂಡ ಹುಲ್ಲುಗಾವಲು ಅನ್ನುವಂಥ ಸ್ಥಾನ. ಹಾಗಾಗಿ ಶತಾಯಗತೆಯ ಡಿ ಕೆ ಶಿವಕುಮಾರ್ ಒಂದು ಕಡೆ ರವಿಯನ್ನು ಮಾಡಬೇಕು, ಮತ್ತೊಂದು ಕಡೆ ತನ್ನ ಸಹೋದರ ಡಿ ಕೆ ಸುರೇಶ್ ಮಾಡಬೇಕಂತ ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಾಲೂರು MLA ಆಗಿರ್ತಕ್ಕಂಥ ನಂಜೇಗೌಡರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತೇಳಿ ಬೆನ್ನು ಬಿದ್ದಿದ್ದಾರೆ. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಅತ್ಯಾಪ್ತ ಮತ್ತು ಕುರುಬ ಸಮುದಾಯದವರು ಆಗಿರ್ತಕ್ಕಂಥ ಹಿಟ್ನಾಳ್ ಅವರು ಓಪನ್ ಹೇಳಿದ್ರು, ನಾನು ಕೂಡ ಸ್ಪರ್ಧಾಕಾಂಕ್ಷಿ ಅಂತೇಳಿ. ಅವರು ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ರೇವಣ್ಣ ಜೊತೆ ಮಾತುಕತೆಯನ್ನು ನಡೆಸಿದರೆ. ಹಾಗಾಗಿ ಅದು ಇನ್ನೊಂದು 1 ರಿಂದ 2 ತಿಂಗಳ ಚುನಾವಣೆ ನಡೀತೆ. ಬಹುಶಃ ಎಲ್ಲ ಒಂದು ಕಡೆ ಇಲ್ಲೂ ಒಂದು ಸ್ಟ್ರಾಟಜಿ ಇರ್ಬೋದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯನ್ನು KN ರಾಜಣ್ಣಗೆ ಬಿಟ್ಕೊಡೋ ಮುಖಾಂತರ ಇನ್ನೊಂದು ಕಡೆ KMF ಅಧ್ಯಕ್ಷ ಹುದ್ದೆಯನ್ನು ತಮ್ಮನಿಗೆ ಪಡೆಯೋ ಒಂದು ಸ್ಟ್ರಾಟಜಿ ಕೂಡ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರ್ಬೋದು. ಹಾಗಾಗಿ ಇದನ್ನ ಮುಂದೂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಈ ವಿಚಾರವಾಗಿ ದೊಡ್ಡ ತಾರಕಕ್ಕಾಗಿದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪವರ್ ಶೇರಿಂಗ್ ಹೆಸರಲ್ಲಿ ಒಂದು ಕಡೆ ಪರೋಕ್ಷವಾಗಿ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಇಲ್ಲೊಂದು ಕಡೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆಗಳು ಮುಂದೂಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಕೆರಳಿಸಿದೆ ಅಂತೇಳಿ ಅವ್ರು ಅತ್ಯಾಪ್ತರ ಹೇಳಿಕೆ ಆಗಿರ್ತಕ್ಕಂಥದ್ದು. ಆದರೆ ಅಪೆಕ್ಸ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಯಲ್ಲ, ಅಪೆಕ್ಸ್ ಬ್ಯಾಂಕ್ ನಾನು ಹೇಳಿದಾಗ ಒಂದು ದೊಡ್ಡ ತನಿಖೆ ಆದರೆ ಇಡೀ ದೇಶದ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಫೈನ್ ಗುಡಿ, ಈಗ ಈ ಪವರ್ ಶೇರಿಂಗ್ ವಿಷಯ ಬಂದಾಗಿನಿಂದ ಹೈಕಮಾಂಡ್ ತುಂಬಾ ವೀಕ್ ಆಯ್ತಾ ಕಾಂಗ್ರೆಸ್ ಅಲ್ಲಿ? ಅಂದ್ರೆ ಯಾರು ಪರವಾಗಿ ಮಾತಾಡಿದ್ರೆ ಮತ್ತೊಂದು ರಾಜಕೀಯ ಕ್ರಾಂತಿ ಆಗುತ್ತೇನೋ, ಕರ್ನಾಟಕದಲ್ಲಿ ಅಧಿಕಾರ ಹೋಗುತ್ತೇನೋ, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಡೆ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ರು. ಅಂದ್ರೆ ಬಹಿರಂಗವಾಗಿ ಹೇಳ್ಕೊಳ್ತಿದ್ರು ಕೂಡ ಯಾಕೆ ಹೈಕಮಾಂಡ್ ಇಷ್ಟು ಸೈಲೆಂಟ್ ಆಗಿದೆ ಅಂತ. ಸೊ ಈ ಜಟಾಪಟಿಯ ಸೈಡ್ ಎಫೆಕ್ಟ್ ಈಗ 1-2 ಪ್ರಮುಖ ಸಂಸ್ಥೆಗಳ ಮೇಲೂ ಪರಿಣಾಮಗಳನ್ನ ಬೀರ್ತಾ ಇದೆ ಅಂದಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ? ಇದೊಂಥರ ಒಂದು ಮನೆ 4 ನಾಯಕತ್ವ, ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸ್ತಾ ಇರುವಂಥದ್ದು. ಶರ್ಮಿತಾ ನೋಡಿ, ಒಂದು ಕಡೆ ನಾವು ನೋಡ್ತೀವಿ ಸಿದ್ದರಾಮಯ್ಯನವರನ್ನು ಸಹಕಾರ ಸಿದ್ಧಾಂತ ಇರ್ಬೋದು ಅಥವಾ ಅವರ ಸಮಾಜವಾದಿ ಸಿದ್ಧಾಂತದಿಂದ ಅವರನ್ನು ಒಬ್ಬ ಟಾಲೆಸ್ಟ್ ಲೀಡರ್ ಆಗಿ ಕರ್ನಾಟಕದಲ್ಲಿ ನೋಡಲಾಗುತ್ತೆ ಕೂಡ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಇಷ್ಟು 136ಕ್ಕೂ ಅಧಿಕ ಸ್ಥಾನಗಳನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅದರಲ್ಲಿ ನಿಸ್ಸಂಶಯವಾಗಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಅದು ಎಲ್ಲ ರೀತಿಯಾದಂಥ ಒಂದು ಯೋಜನೆಯನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಅವತ್ತು ಅಧಿಕಾರದಲ್ಲಿ ಬಿಜೆಪಿಯನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಇರಬಹುದು. ಆದರೆ ಯಾವಾಗ ಒಂದು ಪಕ್ಷ ಅಧಿಕಾರಕ್ಕೆ ತರಬೇಕು, ಪಕ್ಷ ಮುಂದೆ ಇಟ್ಟುಕೊಂಡು ಇವರೆಲ್ಲರೂ ಹೋರಾಟವನ್ನ ಮಾಡಿದ್ರು, ಇವರು ಕೂಡ ದೊಡ್ಡ ದೊಡ್ಡ ನಾಯಕರಾಗಿ ಈಗ ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ಹಂತಕ್ಕೆ ಬಂದಾಗ ಈಗ ಅನಿಸ್ತಾ ಇರುವಂಥದ್ದು ಏನಂದ್ರೆ, ಪ್ರತಿಯೊಬ್ಬರಿಗೂ ತಮ್ಮ ವೈಯಕ್ತಿಕ ಹಿತಾಸಕ್ತಿ, ತಮ್ಮ ಬಣದ ಹಿತಾಸಕ್ತಿಯೇ ಪಕ್ಷ ಮತ್ತು ರಾಜ್ಯಕ್ಕಿಂತ ಮುಖ್ಯವಾಗ್ತಾ ಇದೆಯಾ? ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಅವರಿಗೆ ಅತಿ ದೊಡ್ಡ ರಾಜ್ಯ ಅಂತ ಯಾವುದಿದೆ ಅವರ ಹತ್ರ?
ಈಗ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಬದಲು ಮಾಡೋದಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ತರೋದಕ್ಕೋ ಅಥವಾ ತಾವು ಹೇಳಿದ್ದನ್ನ ಮಾಡೋದಕ್ಕೆ ಮುಂದಾಗಲೇಬೇಕು ಅಂತ ನಿರ್ಧಾರವನ್ನ ಮಾಡಿದ್ರು. ಈ ರಾಜ್ಯವನ್ನು ಕಳೆದುಕೊಂಡ್ರು ಬಿಟ್ರೆ ಗತಿ ಏನು ಅನ್ನುವಂಥ ಒಂದು ರೀತಿಯಿಂದ ಆತಂಕ ನಿಸ್ಸಂಶಯವಾಗಿ ಅವರಲ್ಲಿ ಇರೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗ ಸಂಶಯಗಳು ಉಳಿದಿಲ್ಲ ಅಥವಾ ಯಾವುದೇ ರೀತಿಯಾದ ಡೌಟ್ಸ್ಗಳಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡ್ಬೇಕು. ಈಗ ಪಟೇಲರು ಹೇಳ್ತಾ ಇದ್ದಾಗೆ ಕೂಡ ಪ್ರತಿಯೊಬ್ಬರಿಗೂ ತಮ್ಮ ಬಣ ಅಥವಾ ತಮ್ಮ ಸಂಬಂಧಿಕರೇ ಎಲ್ಲ ಅಧಿಕಾರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ. ಹಾಗಿದ್ರೆ ಕಾರ್ಯಕರ್ತರ ಒಂದು ಕೆಲಸ ಏನು ನೋಡಿ. ಈಗ ಒಂದು ಕಡೆಯಿಂದ ನಾವು ಬರೋದಾದ್ರೆ KMF ವಿಚಾರಕ್ಕೆ ಬರೋಣ. KMF ಅನ್ನ ನಾವೇನೋ ಉದ್ಧಾರ ಮಾಡ್ತೀವಿ, ಆ KMF ಅಲ್ಲಿ ರೈತರಿಗೆ ಸಾಕಷ್ಟು ಸಹಾಯವನ್ನ ಮಾಡ್ತೀವಿ ಅನ್ನೋಂಥ ಯೋಜನೆ ಇಟ್ಟುಕೊಂಡು ಯಾರಾದರೂ KMF ಅಧ್ಯಕ್ಷರಾಗ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದಾರಾ? ಎಲ್ಲರಿಗೂ ಕೂಡ ಅಧಿಕಾರ ಬೇಕು. ಅದು ಒಂದು ರೀತಿಯಿಂದ ಮಿಲ್ಕಿಂಗ್ ಕವ್, ಅದು ಬರ್ತಾ ಇದೆಯಾ, ಅದರಿಂದ ಎಷ್ಟು ಸಾಧ್ಯ ಅಷ್ಟು ನಾವೇ ಲಾಭವನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶಗಳು ಇದರ ಹಿಂದೆ ಇರೋದು ಕಾಣಿಸ್ತಾ ಇದೆಯೇ ಹೊರತುಪಡಿಸಿದ್ರೆ ರಾಜ್ಯಕ್ಕಾಗ್ಲಿ ರಾಜ್ಯದ ರೈತರಿಗಾಗ್ಲಿ ಏನೋ ಒಂದು ಸಹಾಯವನ್ನ ಮಾಡಬೇಕು ಅನ್ನುವಂಥ ಉದ್ದೇಶಗಳು ಕಂಡು ಬರ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯನ್ನ ಮುಂದಕ್ಕೆ ಹಾಕ್ತೀರಿ. ಹಾಗೆ ಮುಂದಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಈಗ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಅದರಿಂದ ಆಗುವಂಥ ಸಂದೇಶವೇನೋ ಯಾರು ಕೂಡ ಗಮನಿಸ್ತಾ ಇಲ್ಲ. ಎಲ್ಲರಿಗೂ ಕೂಡ ಒಂದು ಅಧಿಕಾರದ ಅಹಂಕಾರ ಇರುವಂಥದ್ದು, ಮತ್ತೊಂದು ಕಡೆ ತಮ್ಮವರೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂತಹ ಪಾಪಿ. ಅದರ ಮಧ್ಯದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಡಳಿತದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ, ಆಡಳಿತದ ಆಗ್ತಾ ಇರೋ ಕುಸಿತವನ್ನ ತಡೆಗಟ್ಟುವಂತಹ ಪ್ರಯತ್ನಗಳೇನಾಗ್ತಾ ಇದಾವೆ. ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ನೋಡಿದ್ರೆ ರಾಜ್ಯ ಸರ್ಕಾರದ ಎರಡು ಕಣ್ಣುಗಳಿದ್ದಾಗೆ. ಈ ಎರಡು ಕಣ್ಣುಗಳೇ ನಾನು ಅದನ್ನು ನೋಡ್ತೀನಿ ಇನ್ನೊಂದು ನೋಡ್ತೀನಿ ಅಂತೇಳಿ ಎರಡು ಬೇರೆ ಬೇರೆ ಕಡೆ ನೋಡೋದಕ್ಕೆ ಶುರು ಮಾಡಿದ್ರೆ ಮುಂದೆ ಹೇಗೆ ನಡಿಬೇಕು ಆ ದೇಹ ಅನ್ನುವಂಥ ರಾಜ್ಯ ಅಂತ ಒಂದು ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ವಿಚಾರಕ್ಕೆ ಬರೋದಾದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಇರ್ತಕ್ಕಂಥ ಅತಿ ದೊಡ್ಡ ಅಪವಾದ ಅಲ್ಲಿಯ ಹೈಕಮಾಂಡ್ ಅಂದ್ರೆ ಅವರು ಯಾರು ಉಸ್ತುವಾರಿಯನ್ನ ನೇಮಕ ಮಾಡ್ತಾರೋ ಆ ಉಸ್ತುವಾರಿಗಳು ಅಲ್ಲಿ ಇರ್ತಕ್ಕಂಥ ಹೈಕಮಾಂಡ್, ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಸಂದೇಶ ಮುಟ್ಟೋದಕ್ಕೆ ಬಿಡೋದೇ ಇಲ್ಲ ಅಂತ. ಅದನ್ನು ನಾವು ರಾಜಸ್ಥಾನದಲ್ಲಿ ನೋಡಿದ್ವಿ, ಮಧ್ಯಪ್ರದೇಶದಲ್ಲಿ ನೋಡಿದ್ವಿ, ಮೊನ್ನೆ ನಡೆದಂಥ ಬಿಹಾರದಲ್ಲೂ ಕೂಡ ಗಮನಿಸಿದ್ವಿ. ಬಿಹಾರದಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ಏನಿದ್ದಾನೆ, ಆ ನಾಯಕನ ಮೇಲೆ ಎಷ್ಟೇ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ರು ಕೂಡ ಅಲ್ಲಿ ರಾಹುಲ್ ಗಾಂಧಿಗೆ ಅದು ಮುಟ್ಟೋದೇ ಇಲ್ಲ. ಅವ್ರಿಗೆ ಕೊನೆಗೆ ಹೇಗಾಗುತ್ತದೆ, ಬರೀ 4 ಜನನ ನಾವು ಮುಖ್ಯಮಂತ್ರಿ ಅಲ್ಲಿ ಇಲ್ಲಿ MLAಗಳು ಅಂತ ಕೇಳುವಂಥ ಪರಿಸ್ಥಿತಿಗೆ ಬರಬೇಕಾಗತ್ತೆ. ಅಂದರೆ ಆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ದೊಡ್ಡದಾಗಿದೆ. ಒಂದು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರು, ನಾನು ಮೊನ್ನೆ ಅದರ ಜೊತೆಯಲ್ಲಿ ಮಾತನಾಡ್ತಿದ್ದಾಗ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರ ಕಮ್ಯುನಿಕೇಷನ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂದರೆ, ನೀವು ಎಷ್ಟೇ ದೊಡ್ಡ ನಾಯಕರು ಇರಬೇಕು, ಒಂದು ರಾಜ್ಯದ ನಾಯಕರು, ನೀವು ಅವರನ್ನ ಕಮ್ಯುನಿಕೇಟ್ ಮಾಡಬೇಕು, ಅವರನ್ನ ಭೇಟಿ ಮಾಡಬೇಕಾದ್ರೆ ಆಯಾ ರಾಜ್ಯ ಸರ್ಕಾರ ಅಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ KPCC ಮುಖ್ಯಸ್ಥರು ಯಾರಿದ್ದಾರೆ ಅವರ ಮೂಲಕವಾಗಿ ಬರಬೇಕು ಅಂತ ಹೇಳಿ. ಹಾಗಿದ್ರೆ ಇಲ್ಲಿ KPCC ಅಧ್ಯಕ್ಷರಿಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತಿನ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಮೊನ್ನೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು ಸಭೆಯಲ್ಲಿ ಭೇಟಿಯಾಗಿದ್ದನ್ನ ಬಿಟ್ಟರೆ ವೈಯಕ್ತಿಕವಾಗಿ ಭೇಟಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಒಂದು ಏರ್ಪೋರ್ಟ್ಗೆ ಬರ್ತಾರೆ, ಇಬ್ರು ಚಿಕ್ಕ ಮಕ್ಕಳು ತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಗೆ ಹೋಗ್ತಾರೆ. ಇಲ್ಲಿ ಜರ್ಮನಿಯ ಚಾನ್ಸಲರ್ ಇಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದು ಬರೀ ಭೇಟಿಯಾಗೋದಲ್ಲ, ಅವರು ಕೇರಳಕ್ಕೆ ಹೋಗಿ ಬರೋವರೆಗೂ ಕಾಯ್ಕೊಂಡು ಕೂತ್ಕೋತಾರೆ. ಅಂದ್ರೆ ಒಂದು ರಾಹುಲ್ ಗಾಂಧಿನ ಮೆಚ್ಚಿಸಬೇಕು, ಹೇಗಾದ್ರೂ ಮಾಡಿ ನಾವು ಅಧಿಕಾರದಲ್ಲಿ ಇರಬೇಕು. ರಾಜ್ಯ ಸರ್ಕಾರದ ಆಡಳಿತ ಏನೇ ಆಗಿರಲಿ, ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರ ಏನೇ ಆಗಿರಲಿ, ನೋಡಿ ರಾಜ್ಯದ ಎಷ್ಟು ವಿಚಾರಗಳು ನಡೀತಾ ಇದ್ದಾವೆ, ಎಷ್ಟು ಇಡೀ ದೇಶಾದ್ಯಂತ ನಾವು ನೋಡ್ತಾ ಇದ್ದಂಥ ಚಾಲೆಂಜಸ್ಗಳು ಬರ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ ಇನ್ನು ನನಗೆ ಎಲ್ಲವೂ ನಮಗೆ ಬೇಕು ಅಂತ ಹೇಳಿ ಈಗ ಹೋರಾಟವನ್ನ ಮಾಡ್ತಾ ಇದ್ರೆ ನೋಡಿ, ಒಂದು ಕಡೆಯಿಂದ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಿಸ್ಸಂಶಯವಾಗಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಳ್ಳೋದು ಒಂದು ಹಂತ ಆದ್ರೆ, ಇರುವಂತ ಎಲ್ಲವೂ ಅಧಿಕಾರಗಳು ಕೂಡ ನಮ್ಮವರಿಗೆ ಬೇಕು ಅಂತ ಅವರು ಫೈಟ್ ಮಾಡೋದು, ಮುಖ್ಯಮಂತ್ರಿಗಳು ನಮ್ಮ ಬಣದವರಿಗೆ ಬೇಕು ಅಂತ ಫೈಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಏನಾಗ್ತಾ ಇದೆ, ಒಗ್ಗಟ್ಟಾಗಿ ಯಾರಿಗೆ ಅಧಿಕಾರವನ್ನ ಬಯಸ್ತಾ ಇದ್ದಾರೆ, ಇದು ನಿಸ್ಸಂಶಯವಾಗಿಯೂ ಕೂಡ ಜನರಿಗೆ ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇದೆ. ಪದೇ ಪದೇ ಇದೇ ರೀತಿ ಆಗ್ತಾ ಹೋದ್ರೆ ಮುಂಬರುವಂತ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ವೋಟ್ ಚೋರಿನೋ ಅಥವಾ ಮೇಲೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕೂಡ ಆರೋಪ ಮಾಡುವಂತ ದಿನಗಳು ಬಂದರೂ ಬರಬಹುದು. ಶರ್ಮಿತಾ.